ಸ್ನೇಹಿತರೆ, ಇಂದು ನಾವು ಒಂದು ಅದ್ಭುತವಾದ ಆಶ್ಚರ್ಯಕರವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಇದು ಕೇವಲ ಒಂದು ಮಿಸೈಲ್ ಕಥೆಯಲ್ಲ. ಇದು ಭಾರತ ರಷ್ಯಾ ಜಂಟಿ ಶಕ್ತಿ, ರಾಜಕೀಯ, ರಾಯಭಾರ ಮತ್ತು ರಾಷ್ಟ್ರೀಯ ಹೆಮ್ಮೆಯನ್ನು ಬೆಸೆದುಕೊಂಡಿರುವ ಸಮುದ್ರದಷ್ಟು ಆಳವಾದ ಕಥೆ. ನಾವು ಮಾತನಾಡುತ್ತಿರುವುದು ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿಯಾದ ಅಜೇಯವಾದ ಬ್ರಹ್ಮೋಸ್ ಮಿಸೈಲ್ ಬಗ್ಗೆ. ಈ ಮಿಸೈಲ್ ಸಾಮಾನ್ಯ ಆಯುಧವಲ್ಲ. ಯುದ್ಧಭೂಮಿಯಲ್ಲಿ ಆಟವನ್ನು ಸಂಪೂರ್ಣವಾಗಿ ಬದಲಾಯಿಸುವ, ಶತ್ರುವನ್ನು ಕ್ಷಣಗಳಲ್ಲಿ ನಾಶ ಮಾಡುವ ಶಕ್ತಿವಂತ. ಈ ಆಯುಧ ಕೇವಲ ಪ್ರತಿ ಭಾರತೀಯನಿಗೆ ಬಲವಲ್ಲ, ನಿಮ್ಮ ಎದೆಯನ್ನು ಹೆಮ್ಮೆಯಿಂದ ಉಬ್ಬಿಸುವಂತಹದು. ಹಾಗಾಗಿ ಈ ಆಸಕ್ತಿದಾಯಕ ಪ್ರಯಾಣಕ್ಕೆ ಹೊರಡುವ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡೋದು ಮರೆಯಬೇಡಿ. ಇನ್ನು ಅಸಲಿ ವಿಷಯಕ್ಕೆ ಬರೋಣ. ಬ್ರಹ್ಮೋಸ್ ಯಾಕೆ ಅಷ್ಟು ಹೈಪ್? ಈ ಮಿಸೈಲ್ ಬಗ್ಗೆ ಮಾತನಾಡಿದರೆ ಸಾಕು, ಯಾಕೆ ವಿಶ್ವದ ದೇಶಗಳೆಲ್ಲ ಒಮ್ಮೆಗೆ ಆಸಕ್ತಿಯಿಂದ ನೋಡುತ್ತವೆ? ಕಾರಣ ಒಂದೇ, ಬ್ರಹ್ಮೋಸ್ ಕೇವಲ ಮಿಸೈಲ್ ಅಲ್ಲ, ಯುದ್ಧ ಕ್ಷೇತ್ರದಲ್ಲಿ ಶತ್ರುವಿನ ಆಟವನ್ನು ಕ್ಷಣದಲ್ಲಿ ಮುಗಿಸುವ ಅಸ್ತ್ರ. ಒಂದು ಉದಾಹರಣೆಯಿಂದ ಹೇಳಬೇಕೆಂದರೆ, ಕ್ರಿಕೆಟ್ ಮ್ಯಾಚ್ನಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಬಂದು ಕೆಲವು ಬಾಲ್ಗಳಲ್ಲೇ ಆಟದ ರೂಪುರೇಖೆಯನ್ನು ಬದಲಾಯಿಸುತ್ತಾನಲ್ಲವೇ? ಅದೇ ರೀತಿ ಬ್ರಹ್ಮೋಸ್ ಯುದ್ಧಭೂಮಿಯಲ್ಲಿ ಶತ್ರುವಿನ ಗುರಿಗಳನ್ನು ಕ್ಷಣದಲ್ಲಿ ಧ್ವಂಸ ಮಾಡಿ ಆಟವನ್ನು ಸಂಪೂರ್ಣವಾಗಿ ತನ್ನ ಕೈಗೆ ತೆಗೆದುಕೊಳ್ಳುತ್ತದೆ. ಅದರ ವೇಗ, ನಿಖರತೆ, ರಾಡಾರ್ನು ಮೋಸ ಮಾಡುವ ಸಾಮರ್ಥ್ಯ ಇವೆಲ್ಲ ಬೆರೆತು ಬ್ರಹ್ಮೋಸ್ನು ಅಜೇಯವನ್ನಾಗಿ ಮಾಡುತ್ತವೆ. ಅದಕ್ಕೆ ವಿಶ್ವದ ದೇಶಗಳು ಈ ಮಿಸೈಲ್ ಮೇಲೆ ಕಣ್ಣಿಟ್ಟಿರುತ್ತವೆ. ಹಲವು ದೇಶಗಳು ಇದರ ಬಗ್ಗೆ ಗೂಢಚರ್ಯೆ ಮಾಡಲು ಹಿಂಜರಿಯುವುದಿಲ್ಲ. ಈ ಕಥೆಯನ್ನು ಇನ್ನಷ್ಟು ಆಳವಾಗಿ ಅರ್ಥಮಾಡಿಕೊಳ್ಳಲು ಹಿಂದಿನ ಕಾಲಕ್ಕೆ ಸ್ವಲ್ಪ ಹೋಗೋಣ. ಕೆಲವು ವರ್ಷಗಳ ಹಿಂದೆ ಉಕ್ರೇನ್ ಬ್ರಹ್ಮೋಸ್ ಮಿಸೈಲ್ ಕೊಳ್ಳಲು ಪ್ರಯತ್ನಿಸಿತು. ಆದರೆ ರಷ್ಯಾ ಬಿಗಿಯಾಗಿ ಇಲ್ಲ ಎಂದು ಹೇಳಿತು. ಯಾಕೆಂದರೆ ಉಕ್ರೇನ್ ಕೈಗೆ ಈ ಮಿಸೈಲ್ ಹೋದರೆ ರಷ್ಯಾ ಉಕ್ರೇನ್ ಯುದ್ಧದ ಗತಿ ಸಂಪೂರ್ಣವಾಗಿ ಬದಲಾಗುತ್ತಿತ್ತು. ಬ್ರಹ್ಮೋಸ್ನೊಂದಿಗೆ ಉಕ್ರೇನ್ ರಷ್ಯಾ ಮೇಲೆ ಆಧಿಪತ್ಯ ಸಾಧಿಸುವ ಸಾಧ್ಯತೆ ಇರುತ್ತಿತ್ತು. ರಷ್ಯಾಕ್ಕೆ ಅದು ಸ್ವಲ್ಪವೂ ಇಷ್ಟವಿರಲಿಲ್ಲ. ಹಾಗಾಗಿ ಆ ಡೀಲ್ನೂ ನಿಲ್ಲಿಸಿತು. ಇದೇ ಕತೆ ಈಗ ಮತ್ತೆ ಪುನರಾವರ್ತನೆಯಾಗುತ್ತಿದೆ. ಆದರೆ ಈ ಬಾರಿ ಪಾತ್ರಗಳು ಬದಲಾಗಿವೆ. ಈ ಬಾರಿ ರಷ್ಯಾ, ಟರ್ಕಿಗಳ ನಡುವೆ ಬ್ರಹ್ಮೋಸ್ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಆದರೆ ಭಾರತ ಮಧ್ಯದಲ್ಲಿ ಬಂದು ಬಿಗಿಯಾಗಿ ಹೇಳಿದೆ, ಈ ಡೀಲ್ ನಡೆಯಲು ಬಿಡಲ್ಲ ಎಂದು. ಇದೀಗ ಟರ್ಕಿ ಈ ಮಿಸೈಲ್ ಮೇಲೆ ಯಾಕೆ ಆಸಕ್ತಿ ತೋರುತ್ತಿದೆ ಎಂಬುದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ರಷ್ಯನ್ ನ್ಯೂಸ್ ಏಜೆನ್ಸಿ ಟಾಸ್ನಿಂದ ಬಂದ ಸುದ್ದಿಯ ಪ್ರಕಾರ ಟರ್ಕಿ ಸೈನ್ಯ ಬ್ರಹ್ಮೋಸ್ ಮಿಸೈಲ್ ಕೊಳ್ಳಲು ಆಸಕ್ತಿಯಲ್ಲಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರುತ್ತದೆ, ಟರ್ಕಿಗೆ ಈ ಮಿಸೈಲ್ ಯಾಕೆ ಬೇಕು ಎಂದು. ಇದರ ಹಿಂದೆ ಒಂದು ಆಸಕ್ತಿದಾಯಕ ಹಿನ್ನೆಲೆ ಇದೆ. ರಷ್ಯಾ ಟರ್ಕಿಗಳ ನಡುವಿನ ಸಂಬಂಧಗಳು ತುಂಬಾ ಬಲವಾಗಿವೆ, ವಿಶೇಷವಾಗಿ ಆಯುಧಗಳ ವಿಷಯದಲ್ಲಿ. ಒಂದು ಉದಾಹರಣೆ ಹೇಳಬೇಕೆಂದರೆ, ನ್ಯಾಟೋ ದೇಶಗಳ ತೀವ್ರ ವಿರೋಧದ ಹೊರತಾಗಿಯೂ ಟರ್ಕಿ ರಷ್ಯಾದಿಂದ S-400 ಡಿಫೆನ್ಸ್ ಸಿಸ್ಟಮ್ ಕೊಂಡಿತು. ಅಂದರೆ ರಷ್ಯಾ ಟರ್ಕಿಗೆ ನಂಬಿಕಸ್ಥ ಆಯುಧ ಸರಬರಾಜುದಾರ. ಈಗ ಟರ್ಕಿಯ ದೃಷ್ಟಿ ಬ್ರಹ್ಮೋಸ್ ಮೇಲೆ ಬಿದ್ದಿದೆ. ಯಾಕೆಂದರೆ ಈ ಮಿಸೈಲ್ನೊಂದಿಗೆ ಟರ್ಕಿ ತನ್ನ 3 ಪ್ರಮುಖ ಶತ್ರು ದೇಶಗಳಾದ ಗ್ರೀಸ್, ಸೈಪ್ರಸ್, ಇಸ್ರೇಲ್ ಮೇಲೆ ಆಧಿಪತ್ಯ ಸಾಧಿಸಲು ನೋಡುತ್ತಿದೆ. ಒಮ್ಮೆ ಊಹಿಸಿ, ಆ ರಾಡಾರ್ನು ಮೋಸ ಮಾಡುತ್ತಾ ಕ್ಷಣಗಳಲ್ಲಿ ಶತ್ರು ಗುರಿಗಳನ್ನು ಧ್ವಂಸ ಮಾಡುವ ಒಂದು ಮಿಸೈಲ್. ಇದು ಟರ್ಕಿ ಕೈಯಲ್ಲಿದ್ದರೆ ಗ್ರೀಸ್, ಸೈಪ್ರಸ್ ರಾತ್ರಿಗಳಲ್ಲಿ ನಿದ್ರೆ ಮಾಡುವುದೇ ಕಷ್ಟವಲ್ಲವೇ? ನಿಶ್ಚಯವಾಗಿ ಅಲ್ಲ. ಅದಕ್ಕೆ ಟರ್ಕಿಯ ಮಾಜಿ ರಕ್ಷಣಾ ಸಚಿವ, ಆರ್ಮಿ ಚೀಫ್ ಹುಲುಸಿ ಅಕರ್ ಅಧ್ಯಕ್ಷ ಎರ್ಡೋಗನ್ಗೆ ಸಲಹೆ ನೀಡಿದರು, ನಮ್ಮ ಶತ್ರುಗಳ ಮೇಲೆ ಆಧಿಪತ್ಯ ಸಾಧಿಸಬೇಕೆಂದರೆ TB2 ಡ್ರೋನ್ಗಳು ಮಾತ್ರ ಸಾಕಾಗಲ್ಲ, ನಮ್ಗೆ ಬ್ರಹ್ಮೋಸ್ ರೀತಿಯ ಶಕ್ತಿಶಾಲಿ ಮಿಸೈಲ್ಗಳು ಸಹ ಬೇಕು. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ, ಒಬ್ಬ ಮಲ್ಯಯೋಧ ಗದೆಯನ್ನು ತೆಗೆದುಕೊಂಡು ಹೋದರೆ ಅವನ ಹವಾ ಹೇಗಿರುತ್ತದೆ ಎಂದು ಊಹಿಸಿ. ಅದೇ ರೀತಿ ಟರ್ಕಿ ಸಹ TB2 ಡ್ರೋನ್ಗಳೊಂದಿಗೆ ಬ್ರಹ್ಮೋಸ್ ಕೈಯಲ್ಲಿದ್ದರೆ ತನ್ನ ಪ್ರದೇಶದಲ್ಲಿ ಅತಿದೊಡ್ಡ ಶಕ್ತಿಯಾಗಿ ಮಾರ್ಪಡುತ್ತದೆ ಎಂದು ಭಾವಿಸುತ್ತಿದೆ. ಆದರೆ ಇಲ್ಲೇ ಅಸಲಿ ಸಮಸ್ಯೆ ಇದೆ. ಟರ್ಕಿ ನೇರವಾಗಿ ಭಾರತವನ್ನು ಕೇಳಲಿಲ್ಲ. ಯಾಕೆಂದರೆ ಭಾರತ ಟರ್ಕಿ ಸಂಬಂಧಗಳು ಅಷ್ಟು ಚೆನ್ನಾಗಿಲ್ಲ. ಟರ್ಕಿ ಯಾವಾಗಲೂ ಪಾಕಿಸ್ತಾನಕ್ಕೆ ಬೆಂಬಲ ನೀಡುತ್ತದೆ, ಭಾರತಕ್ಕೆ ವಿರುದ್ಧವಾಗಿ ಮಾತನಾಡುತ್ತದೆ.
ಕಾಶ್ಮೀರ ವಿಷಯದಲ್ಲಿ ಉದ್ರಿಕ್ತಗೊಳ್ಳುತ್ತದೆ. ಅಂತಹ ದೇಶಕ್ಕೆ ಭಾರತ ತನ್ನ ಹೆಮ್ಮೆ ಶಕ್ತಿಯಾದ ಬ್ರಹ್ಮೋಸ್ನ್ನು ಹೇಗೆ ಕೊಡುತ್ತದೆ? ಹಾಗಾಗಿ ಟರ್ಕಿಯ ಯೋಚನೆ ಏನೆಂದರೆ ರಷ್ಯಾ ಮೂಲಕ ಬ್ರಹ್ಮೋಸ್ನ್ನು ಪಡೆಯಬೇಕು. ರಷ್ಯಾ ಟರ್ಕಿ ನಡುವೆ ಸ್ನೇಹವಿದೆಯಲ್ಲ. ಹಿಂದೆ ರಷ್ಯಾ ಟರ್ಕಿಗೆ ಆಯುಧಗಳನ್ನು ಕೊಟ್ಟಿದೆ. ಎರ್ಡೋಗನ್ ಪುಟಿನ್ನೊಂದಿಗೆ ಮಾತನಾಡಿದರೆ ರಷ್ಯಾ ಒಪ್ಪಿಕೊಳ್ಳುತ್ತದೆ. ಭಾರತಕ್ಕೆ ಏನೂ ಹೇಳುವ ಶಕ್ತಿ ಇದೆ ಎಂದು ಟರ್ಕಿ ಭಾವಿಸಿತು. ಆದರೆ ಇಲ್ಲೇ ಭಾರತ ತನ್ನ ಶಕ್ತಿ ರಾಯಭಾರವನ್ನು ತೋರಿಸಿತು. ಐಕ್ಯರಾಷ್ಟ್ರ ಸಂಸ್ಥೆಯಲ್ಲಿ ಒಂದು ಶಕ್ತಿಶಾಲಿ ದೇಶ ವೀಟೋ ಪವರ್ನೊಂದಿಗೆ ಒಪ್ಪಂದವನ್ನು ನಿಲ್ಲಿಸಿದಂತೆ ಭಾರತ ಸಹ ಸ್ಪಷ್ಟವಾಗಿ ಹೇಳಿತು, ಟರ್ಕಿಗೆ ಬ್ರಹ್ಮೋಸ್ ಕೊಡುವುದು ಅಸಾಧ್ಯ. ಯಾಕೆಂದರೆ ಬ್ರಹ್ಮೋಸ್ ಯಾವುದೋ ಸಾಮಾನ್ಯ ಆಯುಧವಲ್ಲ. ಇದು ವಿಶ್ವದಲ್ಲೇ ಅತ್ಯಂತ ಸಂಕೀರ್ಣವಾದ ಅಜೇಯವಾದ ಮಿಸೈಲ್. ಇದನ್ನು ಕೆಡವುವುದು ಬಹುತೇಕ ಅಸಾಧ್ಯ. ಅದರ ತಂತ್ರಜ್ಞಾನ ಅತ್ಯಂತ ರಹಸ್ಯವಾದದ್ದು. ಹಾಗಾಗಿ ಹಲವು ದೇಶಗಳು ಇದರ ಬಗ್ಗೆ ಗೂಢಚರ್ಯೆ ಮಾಡಲು ಹಿಂಜರಿಯುವುದಿಲ್ಲ. ಈಗ ಆಲೋಚಿಸಿ, ಅಂತಹ ಆಯುಧ ಶತ್ರು ಕೈಗೆ ಹೋದರೆ ಭಾರತಕ್ಕೆ ಅಪಾಯ ಹೆಚ್ಚುತ್ತದೆಯೋ ಕಡಿಮೆಯಾಗುತ್ತದೆಯೋ? ನಿಶ್ಚಯವಾಗಿ ಹೆಚ್ಚುತ್ತದೆ. ಇನ್ನು ಅಸಲಿ ವಿಷಯಕ್ಕೆ ಬರೋಣ. ಭಾರತ ಟರ್ಕಿಗೆ ಬ್ರಹ್ಮೋಸ್ ಕೊಡಲು ಯಾಕೆ ನಿರಾಕರಿಸಿತು? ಭಾರತ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಟರ್ಕಿಗೆ ಬ್ರಹ್ಮೋಸ್ ಹೋದರೆ ಅದು ನೇರವಾಗಿ ಪಾಕಿಸ್ತಾನ, ಚೀನಾಗಳಿಗೆ ತಲುಪುವ ಅಪಾಯವಿದೆ. ಟರ್ಕಿ ಪಾಕಿಸ್ತಾನಕ್ಕೆ ಅತಿದೊಡ್ಡ ಮಿತ್ರ ದೇಶ. ಕಾಶ್ಮೀರ ವಿಷಯದಲ್ಲಿ, ಐಕ್ಯರಾಷ್ಟ್ರ ಸಂಸ್ಥೆಯಲ್ಲಿ, ರಕ್ಷಣಾ ಸಹಕಾರದಲ್ಲಿ ಎಲ್ಲಾ ಕಡೆ ಟರ್ಕಿ ಪಾಕಿಸ್ತಾನ ಹಿಂದೆ ನಿಲ್ಲುತ್ತದೆ. ಟರ್ಕಿಗೆ ಬ್ರಹ್ಮೋಸ್ ತಲುಪಿದರೆ ಆ ತಂತ್ರಜ್ಞಾನ ಪಾಕಿಸ್ತಾನಕ್ಕೆ ಹೋಗದಿರುವುದು ಹೇಗೆ? ಅಲ್ಲಿಂದ ಚೀನಾಗೆ ಹೋದರೆ ಚೀನಾ ರಿವರ್ಸ್ ಇಂಜಿನಿಯರಿಂಗ್ನಲ್ಲಿ ಮಾಸ್ಟರ್. ಬ್ರಹ್ಮೋಸ್ ತಂತ್ರಜ್ಞಾನ ಚೀನಾ ಕೈಗೆ ಹೋದರೆ ಅದು ಅದರ ಕಾಪಿಯನ್ನು ಮಾಡಿ ಮತ್ತಷ್ಟು ಸುಧಾರಿಸಿ ಭಾರತಕ್ಕೆ, ರಷ್ಯಾಗೆ ಹೊಸ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ತಜ್ಞರು ಎಚ್ಚರಿಕೆ ನೀಡುತ್ತಿದ್ದಾರೆ, ಚೀನಾಗೆ ಬ್ರಹ್ಮೋಸ್ ಬಗ್ಗೆ ಒಂದು ಸುಳಿವು ಸಿಕ್ಕರೂ ಸಾಕು. ಅದು ಕೇವಲ ಈ ಮಿಸೈಲ್ ಮಾತ್ರವಲ್ಲ, ರಷ್ಯಾದ ಇತರ ಮಿಸೈಲ್ಗಳನ್ನು ಸಹ ಎದುರಿಸುವ ಸಾಮರ್ಥ್ಯವನ್ನು ತಯಾರಿಸುತ್ತದೆ. ಒಮ್ಮೆ ಆಲೋಚಿಸಿ, ದಶಕಗಳ ಕಷ್ಟ, ಸಾವಿರಾರು ಕೋಟಿ ರೂಪಾಯಿಗಳ ಖರ್ಚಿನಲ್ಲಿ ತಯಾರಾದ ಈ ಆಯುಧ ಶತ್ರು ಕೈಗೆ ಹೋಗಿ ನಮ್ಮನ್ನೇ ಸೋಲಿಸಲು ಶುರು ಮಾಡಿದರೆ ಅದು ಎಷ್ಟು ಅಪಾಯಕರ? ಅದಕ್ಕೆ ಭಾರತ ಸ್ಪಷ್ಟವಾಗಿ ಹೇಳಿತು, ರಷ್ಯಾ ಟರ್ಕಿಗೆ S-400 ರೀತಿಯ ಇತರ ಮಿಸೈಲ್ಗಳನ್ನು ಕೊಡಬೇಕೆಂದರೆ ಕೊಡಬಹುದು, ನಮಗೆ ಅಭ್ಯಂತರವಿಲ್ಲ. ಆದರೆ ಬ್ರಹ್ಮೋಸ್ ವಿಷಯದಲ್ಲಿ ಮಾತನಾಡುವ ಪ್ರಸಕ್ತಿಯೇ ಇಲ್ಲ. ಸರಿಯಾಗಿ ಹೇಳಬೇಕೆಂದರೆ ಭಾರತದ ನಿರ್ಣಯ ತುಂಬಾ ಸರಿಯಾದದ್ದೇ. ನಿಮ್ಮ ಬ್ರಹ್ಮಾಸ್ತ್ರವನ್ನು ಶತ್ರು ಕೇಳಿದರೆ ಯಾರಾದರೂ ಕೊಡುತ್ತಾರಾ? ಬ್ರಹ್ಮೋಸ್ ಭಾರತ ರಷ್ಯಾ ಜಂಟಿ ಕೃಷಿಯ ಕಲ. ಇದನ್ನು ಶತ್ರು ಕೈಗೆ ಕೊಡುವುದು ಅಂದರೆ ನಮ್ಮ ಮನೆಯಲ್ಲೇ ಬಾಂಬ್ ಇಟ್ಟಂತೆ. ಭಾರತ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದೆ, ರಷ್ಯಾ, ಈಜಿಪ್ಟ್ ಅಥವಾ ಯಾವುದಾದರೂ ಆಫ್ರಿಕನ್ ದೇಶಕ್ಕೆ ಬ್ರಹ್ಮೋಸ್ ಕೊಟ್ಟರೆ ನಾವು ಯೋಚಿಸಬಹುದು. ಆದರೆ ಟರ್ಕಿ ವಿಷಯದಲ್ಲಿ ಎಂದಿಗೂ ಕುದರಲ್ಲ. ಇದೇ ನಿಜವಾದ ರಾಯಭಾರ. ಭಾರತ ಸ್ಪಷ್ಟವಾಗಿ ತೋರಿಸಿದೆ, ಸ್ನೇಹ ಒಂದು ಹಂತ, ದೇಶದ ಭದ್ರತೆ, ರಾಷ್ಟ್ರೀಯ ಪ್ರಯೋಜನಗಳು ಮತ್ತೊಂದು ಹಂತ. ಒಬ್ಬ ರೈತ ತನ್ನ ಹೊಲವನ್ನು ಕಾಪಾಡಿಕೊಳ್ಳುವಂತೆ ಸ್ನೇಹಿತನಾದ ನೆರೆಯವನಿಗೆ ತನ್ನ ಟ್ರ್ಯಾಕ್ಟರ್, ಇತರ ಸಾಮಗ್ರಿಗಳನ್ನು ಬಾಡಿಗೆಗೆ ಕೊಡಬಹುದು. ಆದರೆ ಆ ನೆರೆಯವ ಯಾವಾಗಲೂ ಜಗಳ ಮಾಡುತ್ತಾ ನೀರಿನ ಮೇಲೆ ಗುರಿಯಿಟ್ಟರೆ ಯಾವ ರೈತ ತನ್ನ ಸಾಮಗ್ರಿಯನ್ನು ಕೊಡುತ್ತಾನೆ? ನಿಶ್ಚಯವಾಗಿ ಕೊಡಲ್ಲ. ಭಾರತದ ನಿರ್ಣಯ ಸಹ ಅದೇ ರೀತಿಯದ್ದು. ಟರ್ಕಿ ರಷ್ಯಾದೊಂದಿಗೆ ಎಷ್ಟು ಸ್ನೇಹದ ಬಗ್ಗೆ ಹೇಳಿದರು. ಭಾರತ ಸ್ಪಷ್ಟವಾಗಿ ಹೇಳಿತು, ಬ್ರಹ್ಮೋಸ್ ನಮ್ಮ ಭದ್ರತೆಯ ಬೆನ್ನೆಲುಬು. ಇದನ್ನು ಯಾವ ಸಂದರ್ಭದಲ್ಲೂ ಶತ್ರು ಕೈಗೆ ಕೊಡಲ್ಲ. ಇನ್ನೊಂದು ಆಸಕ್ತಿದಾಯಕ ವಿಷಯ ಏನೆಂದರೆ, ಭಾರತ ಟರ್ಕಿಗೆ ವಿರುದ್ಧವಾಗಿ ಗ್ರೀಸ್, ಸೈಪ್ರಸ್ ದೇಶಗಳಿಗೆ ಬೆಂಬಲ ನೀಡುತ್ತಿದೆ. ಟರ್ಕಿ ಮೀಡಿಯಾ ಸ್ವತಃ ಈ ವಿಷಯವನ್ನು ಬಯಲು ಮಾಡಿದೆ. ಅವರ ವರದಿಗಳ ಪ್ರಕಾರ ಭಾರತ ಸೈಪ್ರಸ್ಗೆ ಬ್ರಹ್ಮೋಸ್ ಮಿಸೈಲ್ ಆಕರ್ ಮಾಡಿದೆ. ಶೀಘ್ರದಲ್ಲೇ ಸೈಪ್ರಸ್ಗೆ ಈ ಮಿಸೈಲ್ಗಳನ್ನು ರಫ್ತು ಮಾಡಲಿದೆ. ಅವು ಟರ್ಕಿಗೆ ವಿರುದ್ಧವಾಗಿ ಬಳಸುವಂತಹವು. ಅಷ್ಟೇ ಅಲ್ಲ, ಈ ಕತೆ ಸೈಪ್ರಸ್ನಲ್ಲಿ ನಿಲ್ಲಲ್ಲ. ಸುದ್ದಿಗಳ ಪ್ರಕಾರ ಬ್ರಹ್ಮೋಸ್ ಮಿಸೈಲ್ ಮಾರಾಟಗಳು ಒಂದು ಕ್ರಾಂತಿಕಾರಿ ಚಳುವಳಿಯಂತೆ ನಡೆಯುತ್ತಿವೆ. ಗ್ರೀಸ್ ಸಹ ಈ ಮಿಸೈಲ್ ಕೊಳ್ಳಲು ಸಿದ್ಧವಿದೆ ಎಂದು ತಿಳಿದು ಬಂದಿದೆ. ಈ ಪರಿಣಾಮಗಳೊಂದಿಗೆ ಭಾರತ ತನ್ನ ರಾಯಭಾರ ಶಕ್ತಿ, ಕಾರ್ಯತಂತ್ರದ ಆಲೋಚನೆಯನ್ನು ವಿಶ್ವಕ್ಕೆ ತೋರಿಸಿದೆ. ಒಂದು ಕಡೆ ತನ್ನ ಶತ್ರು ದೇಶಗಳಿಗೆ
ಬ್ರಹ್ಮೋಸ್ ಕೊಡದಂತೆ ಕಾಪಾಡಿಕೊಳ್ಳುತ್ತಾ ಮತ್ತೊಂದು ಕಡೆ ಟರ್ಕಿಗೆ ವಿರುದ್ಧವಾದ ದೇಶಗಳಿಗೆ ಬೆಂಬಲ ನೀಡುತ್ತಾ ಭಾರತ ತನ್ನ ರಾಜಕೀಯವನ್ನು ಸಮರ್ಥವಾಗಿ ನಡೆಸುತ್ತಿದೆ. ಸ್ನೇಹಿತರೆ, ಈಗ ನಿಮಗೊಂದು ಪ್ರಶ್ನೆ, ಭಾರತ ತೆಗೆದುಕೊಂಡ ಈ ನಿರ್ಣಯ ಸರಿಯಾದದ್ದು ಎಂದು ನೀವು ಭಾವಿಸುತ್ತೀರಾ? ಭವಿಷ್ಯದಲ್ಲಿ ಟರ್ಕಿ ಇನ್ನಷ್ಟು ಒತ್ತಡ ಹಾಕಿದರೆ ಭಾರತ ತನ್ನ ನಿರ್ಣಯವನ್ನು ಬದಲಾಯಿಸಬೇಕಾ ಅಥವಾ ಇಲ್ಲವಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳಲ್ಲಿ ತಪ್ಪದೇ ಹೇಳಿ. ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹೀಗೆ ಅವರಿಗೂ ಈ ಮಾಹಿತಿ ತಲುಪುತ್ತದೆ. ಇಂತಹ ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡೋದು ಮರೆಯಬೇಡಿ. ಜೈ ಶ್ರೀರಾಮ್.